ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಸಾಕಷ್ಟು ಜನರು ನನಗೆ ಮೆಸೇಜ್ ಮಾಡ್ತಾ ಇದ್ರಿ, ಕಮೆಂಟ್ ಮಾಡ್ತಾ ಇದ್ರಿ. ಏನಂದರೆ ಮೇಡಮ್, ಪ್ಲೀಸ್ ಟೆಲ್ ಅಸ್ ಅಬೌಟ್ ದ ಡಿಪ್ಲೊಮಾ ಎಕ್ಸಾಮ್. ಪೋಸ್ಟ್ಪೋನ್ ಆಗಿದ್ದಾವ ಮತ್ತು ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಎಲ್ಲನೂ ನೀವು ಮೇಲಿನ ಮೇಲೆ ಕೇಳ್ತಾ ಇದ್ರಿ. ಸೊ ನಿಮಗೆ ಡೌಟ್ಸ್ ಇದೆ ಪೋಸ್ಟ್ಪೋನ್ ಆಗಿರೋ ಬಗ್ಗೆ, ಮತ್ತು ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗಿದೆ ಅಂತಂಥೇಳಿ ಎಲ್ಲದರದ್ದು ಡೌಟ್ಸ್ ನಾನು ಕ್ಲಿಯರ್ ಮಾಡುವಂತಹ ಪ್ರಯತ್ನ ಈ ವಿಡಿಯೋದಲ್ಲಿ ನಾನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತದೆ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿರದೆ ಹೋದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಓಕೆ, ಸೊ ಇಲ್ಲಿ ನೀವು ನೋಡಬಹುದು, ನೀವು ಕೇಳೋ ಪ್ರಕಾರ ಡಿಪ್ಲೊಮಾ ಎಕ್ಸಾಮ್ ಪೋಸ್ಟ್ಪೋನ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಒಂದು ಸರ್ಕ್ಯುಲರ್ ಆ್ಯಕ್ಚುಲಿ ಇನ್ನೂ ಕೊಡಬೇಕಾಗಿತ್ತು. ಇನ್ನೂ ತನಕ ಎಕ್ಸಾಕ್ಟ್ ಸರ್ಕ್ಯುಲರ್ ಬಿಟ್ಟಿಲ್ಲ. ಬಟ್ ನನಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ ನಿಮಗೆ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಆ್ಯಸ್ ಪರ್ ಡೈರೆಕ್ಷನ್ಸ್ ಆಫ್ ದ ಡೈರೆಕ್ಟರ್, ಸೊ DT ಡೈರೆಕ್ಟರ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅವರಿಂದ ಏನು ಬಂದಿದೆ ಅಂದರೆ ಮಾಹಿತಿ, ರೆಮಿಡಿಯಲ್ ಕ್ಲಾಸಸ್ ಆರ್ ಎಕ್ಸ್ಟೆಂಡೆಡ್ ಬೈ 10 days. ಸೊ ರೆಮಿಡಿಯಲ್ ಕ್ಲಾಸ್ ಎಂಡ್ ಆಗೋದು ಆ್ಯಕ್ಚುಲಿ October 18th ಇತ್ತು, ಬಟ್ ಎಕ್ಸ್ಟೆನ್ಷನ್ ಕೊಡ್ತಾರೆ 10 days. ಸೊ October 28th ತನಕ ನಿಮಗೆ ರೆಮಿಡಿಯಲ್ ಕ್ಲಾಸಸ್ ನಡೀತಾವ. ಸೊ October 28th ವಿಲ್ ಬಿ ದ ಲಾಸ್ಟ್ ವರ್ಕಿಂಗ್ ಡೇ ಅಂತಂಥೇಳಿ ಇಲ್ಲಿ ನಮಗೆ ಸಿಕ್ಕಂತಹ ಮಾಹಿತಿ ಪ್ರಕಾರ ಗೊತ್ತಾಗ್ತೈತಿ. ಬಟ್ ಎಕ್ಸಾಕ್ಟ್ ನೋಟಿಫಿಕೇಶನ್ ಅಂದರೆ ಸರ್ಕ್ಯುಲರ್ ಯಾವಾಗ ಅನೌನ್ಸ್ ಮಾಡ್ತಾರೆ ಅಂದರೆ ಆ್ಯಸ್ ಸೂನ್ ಆ್ಯಸ್ ದ ಮಿನಿಸ್ಟ್ರಿಯಲ್ ಸ್ಟಾಫ್ ರಿಟರ್ನ್ ಫ್ರಾಮ್ ಸೆನ್ಸಸ್ ಡ್ಯೂಟಿ. ಸೊ ಸಾಕಷ್ಟು ಜನರು ಸ್ಟಾಫ್ ಮೆಂಬರ್ಸ್ ಸೆನ್ಸಸ್ ಡ್ಯೂಟಿ ಮೇಲಿರೋದ್ರಿಂದ ಅವರು ವಾಪಸ್ ಬಂದಾದಮೇಲೆ ಎಕ್ಸಾಕ್ಟ್ ಸರ್ಕ್ಯುಲರ್ ನೋಟಿಫಿಕೇಶನ್ ಕೊಡ್ತಾರೆ ಅಬೌಟ್ ದ ಲಾಸ್ಟ್ ವರ್ಕಿಂಗ್ ಡೇ ಮತ್ತು ಎಕ್ಸಾಕ್ಟ್ ಟೈಮ್ ಟೇಬಲ್ ಫಾರ್ ಎಕ್ಸಾಮ್. ಸೊ ನನಗೆ ಗೊತ್ತಿದ್ದಂತಹ ಎಕ್ಸ್ಪೀರಿಯನ್ಸ್ ಪ್ರಕಾರ ಲಾಸ್ಟ್ ಟೈಮ್ ನಿಮಗೆ ಸರ್ಕ್ಯುಲರ್ ಬಿಟ್ಟಿದ್ದ ಪ್ರಕಾರ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಪ್ರಕಾರ ಫಸ್ಟಿಗೆ ನಿಮಗೆ ಲ್ಯಾಬ್ ಎಕ್ಸಾಮ್ ಇರ್ತೈತಿ. ಯಾರಿಗೆ C20 ಮತ್ತು C25 ಸಿಲೆಬಸ್ನಲ್ಲಿ ಓದ್ತಾರಂಥ ಕ್ಯಾಂಡಿಡೇಟ್ಸಿಗೆ ಫಸ್ಟಿಗೆ ನಿಮಗೆ ಲ್ಯಾಬ್ ಎಕ್ಸಾಮ್ ಇರ್ತೈತಿ. ಸೊ ಮೇ ಬಿ ಆಫ್ಟರ್ November 5th ಅನ್ಕೋಬೋದು. November 5th ನಂತರ ನಿಮಗೆ ಲ್ಯಾಬ್ ಎಕ್ಸಾಮ್ ಇರ್ತೈತಿ. ಆಮೇಲೆ ನಿಮಗೆ ಥಿಯರಿ ಎಕ್ಸಾಮ್ ಇರ್ತೈತಿ. ಓಕೆ, ಸೊ ಲ್ಯಾಬ್ ಎಕ್ಸಾಮದ್ದು ಟೈಮ್ ಟೇಬಲ್ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿನೇ ಶೇರ್ ಮಾಡ್ತಾನೆ. ಅದೇ ಕಾಮನ್ ಇರೋಂಗಿಲ್ಲ, ಎಲ್ಲ ಬ್ರಾಂಚಿಗೆ ಮತ್ತು ಎಲ್ಲ ಕಾಲೇಜ್ನವ್ರಿಗೆ ಕಾಮನ್ ಇರೋಂಗಿಲ್ಲ. ಸೊ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿನೇ ಲ್ಯಾಬ್ ಎಕ್ಸಾಮದ್ದು ಟೈಮ್ ಟೇಬಲ್ ಡಿಸ್ಪ್ಲೇ ಮಾಡ್ತಾರೆ. ಮತ್ತು ಥಿಯರಿ ಎಕ್ಸಾಮ್ದು ಅದು ಕಾಮನ್ ಆಗಿರ್ತೈತಿ. ಥಿಯರಿ ಎಕ್ಸಾಮ್ ಟೈಮ್ ಟೇಬಲ್ ಅದು ನಿಮಗೆ ಅನೌನ್ಸ್ ಮಾಡ್ತಾರೆ. ನಿಮಗೆ ಹಾಲ್ ಟಿಕೆಟ್ ಕೊಟ್ಟ ಮೇಲೆ ನಿಮಗೆ ಹಾಲ್ ಟಿಕೆಟ್ನಲ್ಲಿನೂ ಇರ್ತೈತೆ, ಅದ್ರ ನೀವು ನೋಡ್ಕೋಬೋದು. ಓಕೆ, ಸೊ ಓನ್ಲಿ ದ ಥಿಂಗ್ ಈಸ್ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಫಸ್ಟ್ ಲ್ಯಾಬ್ ಎಕ್ಸಾಮ್ ಇರ್ತೈತಿ, ಆಮೇಲೆ ಥಿಯರಿ ಎಕ್ಸಾಮ್ ಇರ್ತೈತಿ. ಮೇ ಬಿ ಆಫ್ಟರ್ November 5th. ಸೊ November 5th ನಂತರ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುವಂತಹ ಸಾಧ್ಯತೆಗಳಿದಾವೆ. ಯಾವುದಕ್ಕೂ ಎಕ್ಸಾಕ್ಟ್ ಸರ್ಕ್ಯುಲರ್ ಬಂದಮೇಲೆ, ಎಕ್ಸಾಕ್ಟ್ ಗೈಡ್ಲೈನ್ಸ್ ಬಂದಮೇಲೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಮತ್ತು ಇನ್ನೊಂದು ನಿಮಗೆ ಇನ್ಫಾರ್ಮೇಷನ್ ಭಾಳ ಇಂಪಾರ್ಟೆಂಟ್ ಇದೆ. ಯಾರು ಇನ್ನೂ ತನಕ ಎಕ್ಸಾಮ್ ಫಾರ್ಮ್ ತುಂಬಿಲ್ಲ, ಎಕ್ಸಾಮ್ ಫೀಸ್ ಇನ್ನೂ ತನಕ ಯಾರು ತುಂಬಿಲ್ಲ, ಅವರಿಗೆ ಇನ್ನೂ ಅವಕಾಶ ಇದೆ ವಿತ್ ಫೈನ್. ಎಷ್ಟಂದರೆ 2000 rupees ನೀವು ಫೈನ್ ಕೊಟ್ಟು ಇನ್ನೂ ತನಕ ನೀವು ಎಕ್ಸಾಮ್ ಫೀಸ್ ಯಾರು ತುಂಬಿಲ್ಲ ಅವರು ತುಂಬಬಹುದು. ಬಟ್ ನೀವು ಸೆಕ್ರೆಟ್ರಿ ಕಡೆ ಪರ್ಮಿಷನ್ ತೊಗೋಬೇಕಾಗ್ತೈತಿ, ಅದೊಂದು ಪ್ರೊಸೀಜರ್ ಇರ್ತೈತಿ. ಸೊ ಯಾರಾದರೂ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಇನ್ನೂ ತನಕ ಎಕ್ಸಾಮ್ ಫೀಸ್ ತುಂಬಿಲ್ಲ, ಎಕ್ಸಾಮ್ ಫಾರ್ಮ್ ತುಂಬಿಲ್ಲ, C9 ಇರ್ಬೋದು, C15 ಇರ್ಬೋದು, C3 ಓಲ್ಡ್ ಸಿಲೆಬಸ್ ಇರ್ಬೋದು, ನ್ಯೂ ಸಿಲೆಬಸ್, ಯಾರೇ ಆದ್ರೂ ಎಕ್ಸಾಮ್ ಫಾರ್ಮ್ ಇನ್ನೂ ತನಕ ಯಾರು ತುಂಬಿಲ್ಲ ಅವ್ರಿಗೆ ಇನ್ನೂ ಟೈಮ್ ಐತಿ. ಬಟ್ ವಿತ್ ಫೈನರ್ 2000 ನೀವು ಆಫೀಸಿಗೆ ಹೋಗಿ ಬೆಟ್ಟಾದರೆ ಇಮಿಡಿಯೇಟ್ಲಿ ನಿಮಗೆ ಅವರು ಎಲ್ಲನೂ ಏನು ಸ್ಟೆಪ್ಸ್ ಫಾಲೋ ಮಾಡಬೇಕು, ಪ್ರೊಸೀಜರ್ ಎಲ್ಲನೂ ಹೇಳ್ಕೊಡ್ತಾರೆ. ಸೊ ಲೇಟ್ ಮಾಡೋಕ್ಕೆ ಹೋಗಬೇಡ್ರಿ, ಇಮಿಡಿಯೇಟ್ಲಿ ನೀವು ಹೋಗಿ ಭೇಟಿಯಾದರೆ ಅವರು ನಿಮಗೆ ಗೈಡ್ ಮಾಡ್ತಾರೆ. ಓಕೆ, ಮತ್ತು C3, C9, C15 ಸಿಲೆಬಸ್ದವರು ನಮಗೆ ಯಾವಾಗ ಥಿಯರಿ ಎಕ್ಸಾಮ್ ಅಂತ ನೀವು ಕೇಳ್ತಾ ಇದ್ರಿ. ಸೊ ನಿಮಗೆ ಆ್ಯಕ್ಚುಲಿ C20 ಮತ್ತು C25 ನ್ಯೂ ಸಿಲೆಬಸ್ದವ್ರಿಗೆ ಯಾವಾಗ ಲ್ಯಾಬ್ ಎಕ್ಸಾಮ್ ಇರ್ತೈತಲ್ಲ ಅವಾಗಲೇ ನಿಮಗೆ ಥಿಯರಿ ಎಕ್ಸಾಮ್ ತೊಗೊತಾರೆ. ಸೊ ಥಿಯರಿ ಎಕ್ಸಾಮ್ ಟೈಮ್ ಟೇಬಲ್, ಲ್ಯಾಬ್ ಎಕ್ಸಾಮ್ ಟೈಮ್ ಟೇಬಲ್ ಎಲ್ಲನೂ ಸರ್ಕ್ಯುಲರ್ ಮತ್ತೊಮ್ಮೆ ಹಾಕ್ತಾರೆ. ನಿಮಗೆ ಸರ್ಕ್ಯುಲರ್ ಬಿಟ್ಟ ತಕ್ಷಣ ನಾನು ನಿಮಗೆ ಎಕ್ಸಾಕ್ಟ್ ಮಾಹಿತಿ ಕೊಡ್ತೀನಿ. ಓಕೆ, ಸೊ ಈ ರೀತಿ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸುತ್ತೆ ಈ ಮಾಹಿತಿಯನ್ನು ನಿಮ್ಮ ಫ್ರೆಂಡ್ ಸರ್ಕಲ್ದವ್ರಿಗೂ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತೆ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.